ಪಾಲಿಗೆ ಮುಂದೆ ಎನ್ನುವುದು ಬಂದದ್ದಲ್ಲ. ನಿನ್ನದಂತ ಆಡಳಿತ ನ್ಯೂನತೆಯನ್ನು ನಾನು ಗುರುತಿಸಿದವನು ಅಲ್ಲ, ಕಂಡವನು ಅಲ್ಲ. ಪೂರ್ವದಲ್ಲಿ ಪೂರ್ವದಲ್ಲಿ ಅಂದ್ರೆ ನನಗೆ ಬುದ್ಧಿ ಬಲಿಯುವ ಪೂರ್ವದಲ್ಲಿ ನಿನಗೊಬ್ಬ ಅಪ್ಪ ಇದ್ದ ಎನ್ನುವುದು ಗೊತ್ತಿದೆಯಲ್ಲ. ಏನು ಮಾತಾಡ್ತೀರಿ ಸ್ವಾಮಿ? ಪ್ರಪಂಚದಲ್ಲಿ ಹುಟ್ಟುವ ವ್ಯಕ್ತಿಗಳಿಗೆಲ್ಲರ ಜನ್ಮಕ್ಕೂ ಅಪ್ಪ ಎನ್ನುವ ಇದ್ದೇ ಇರ್ತಾರೆ. ಅಪ್ಪ ಇದ್ದೇ ನಾನು ಹುಟ್ಟಿ ನನಗೆ ಗೊತ್ತುಂಟು. ಆದರೆ ಆ ಅಪ್ಪನ ನಂತರದಲ್ಲಿ ನಿನಗೆ ಈ ಅಧಿಕಾರದ ಈ ಗದ್ದುಗೆ ಮುತ್ತಿನ ಕಿರೀಟ ನಿನ್ನಪ್ಪ ನಿನ್ನ ನೆತ್ತಿಯ ಮೇಲೆ ಇಡಬೇಕು. ಅಪ್ಪಿದ್ದಲ್ಲ, ನಮ್ಮವರೆಲ್ಲ ಸೇರಿದ್ದದ್ದು. ಯಾಕಿದ್ದಿಲ್ಲ ನಿನ್ನಪ್ಪ? ಅಪ್ಪಿರ್ಲಿಲ್ಲ. ಅಪ್ಪ ಏನ? ಅಪ್ಪ ಸತ್ತು ಹೋದ. ಎಂತ ಮಾತಾಡ್ತೀರಿ ಸ್ವಾಮಿ? ಅದಕ್ಕೆ ಅಲ್ಲ, ಹೇಗೆ ಸತ್ತ ಬೇಕಾ? ಹೇಗೆ ಸತ್ತ? ವಯಸ್ಸಾಗಿಯೋ ಇಲ್ಲ ಯಾವುದೋ ರೋಗದಿಂದಲೋ ಇರ್ಬೇಕು, ನನಗೆ ಗೊತ್ತಿಲ್ಲ. ಜೀವ ಹೋಗಿ ಸತ್ತ. ನನಗೆ ಬುದ್ಧಿ ಬಲಿಯುವ ಸಂದರ್ಭದಲ್ಲಿ ಅಪ್ಪ ಸತ್ತು ಹೋಗಿದ್ದ. ಜೀವ ಹೋಗಿ ಸತ್ತು ಹೋದ. ನನ್ನ ಅವ ಸಾಯಲಿಲ್ಲ. ಅವ ಸಾಯಲಿಲ್ಲ. ನನ್ನಪ್ಪ ಸಾಯಲಿಲ್ಲ. ಎಲ್ಲಿದ್ದಾನೆ? ಎಲ್ಲಿದ್ದಾನೆ ಸ್ವಾಮಿ? ಬದುಕಿದ್ದಾನೆ ಅಂತ ತಿಳಿದ್ಯಾ? ಇಲ್ವಾ? ಸಾಯಲಿಲ್ಲ ಅಂತ ಹೇಳಿದ್ರೆ ಸತ್ತಿದ್ದಾನೆ. ಆದ್ರೆ ಅವನಾಗಿಯೇ ಸಾಯಲಿಲ್ಲ. ಅವನನ್ನು ಮತ್ತೊಬ್ಬರು ಕೊಟ್ಟದ್ದು. ಅವನಾಗಿ ಕಾಯಿಲೆ ಮಾಡಿ ಸತ್ತದ್ದಲ್ಲ, ವಯಸ್ಸಿಗೆ ಸತ್ತದ್ದಲ್ಲ, ಅವನ ಕೊಂದದ್ದು. ನನ್ನ ಅಪ್ಪ ವಯಸ್ಸಾಗಿ ಸತ್ತದ್ದಲ್ಲ, ಸ್ವಾಭಾವಿಕವಾಗಿ ಅವರಿಗೆ ಸಾವು ಬಂದದ್ದಲ್ಲ. ನನ್ನ ಅಪ್ಪ ಮತ್ತೊಬ್ಬರ ದುರಾಕ್ರಮಣಕ್ಕೆ ಒಳಗಾಗಿ ಸತ್ತದ್ದು. ಏನು ಮಾಡುವ? ಹೊರಿಯಾದ ರಾಯ. ಈವರೆಗೆ ನನ್ನ ನಾಡಿನವರು ಯಾರೂ ಒಬ್ಬರು ಈ ವಿಷಯವನ್ನ ತಿಳಿಸಿದವರಲ್ಲ. ನನ್ನಪ್ಪ ಮತ್ತೊಬ್ಬರ ಅತಿಕ್ರಮಣಕ್ಕೆ ಒಳಗಾಗಿ ಸತ್ತಿದ್ದಾನೆ ಅಂತಾದ್ರೆ ಅವನನ್ನು ಕೊಂದಿದ್ದಾರೆ ಅಂತಲೇ ಅರ್ಥ ಅಲ್ವಾ? ನನ್ನ ಅಪ್ಪನನ್ನ ಕೊಂದವ ಯಾರೇ ಆಗಿ ನನ್ನ ಪಾಲಿಗೆ ವೈರ್ಯವ. ಹೇಳಿ ಸ್ವಾಮಿ, ಕೊಂದಿದ್ದಾರೆ ಅಂತ ಹೇಳಿದ್ರಲ್ಲ, ನನ್ನ ಅಪ್ಪನನ್ನು ಕೊಂದವರು ಯಾರು? ಯಾಕ ಕೊಂದ್ರು? ಅವರು ಎಲ್ಲಿದ್ದಾರೆ? ಆ ವಿಚಾರವನ್ನು ತಿಳಿಸುವುದಕ್ಕಾಗಿ ನಾನು ಇಲ್ಲಿಯವರೆಗೆ ಬಂದವ. ನಿನ್ನ ಮಂತ್ರಿಗಳು, ನಿನ್ನ ಹಿತೈಷಿಗಳು, ನಿನ್ನ ನಾಡಿನ ಹಿರಿಯರು ಈ ವಿಚಾರವನ್ನ ನಿನ್ನಲ್ಲಿ ಹೇಳಿ ನಿನಗಿರಬಹುದಾದಂತ ಕುಂದನ್ನು ಅವರು ನಿಜವಾಗಿ ತೊಡೆದು ಹಾಕಬೇಕಿತ್ತು. ಅದನ್ನು ಈ ಕಾಲ ನೀವೇ ನನ್ನ ಅಪ್ಪ ಕೇಳ್ಕೊಳ್ತೇನೆ. ನನ್ನ ಅಪ್ಪನ ಸುದ್ದಿ ಉಳಿದವರು ಯಾರೂ ತಿಳಿಸಿಲ್ಲ. ನಾನು ಹಿತೈಷಿ. ಯಾಕೆ ಸತ್ತ? ಯಾರು ಕೊಂದದ್ದು? ನಿನ್ನಪ್ಪ ನಿನ್ನಷ್ಟೇ ದಕ್ಷವಾಗಿ ಈ ಆಡಳಿತವನ್ನು ನಡೆಸಿಕೊಂಡಿದ್ದ. ಬೀಜ ವೃಕ್ಷದಂತೆ ಬೀಜ, ಬೀಜದಂತೆ ವೃಕ್ಷ. ಆ ಅಪ್ಪನ ಮಗ ನಾನೇ ಇಷ್ಟಿದ್ದೇನೆ, ನನ್ನ ಅಪ್ಪ ಇಲ್ಲಿ ಎಷ್ಟಿರ್ಬೇಕು? ಆದ್ರೆ ಏನ್ ಮಾಡುವ? ಆದ್ರದಂತ ಔನ್ನತ್ಯವನ್ನ ಕಂಡು ಸಹಿಸಲಾಗದೆ ಇಲ್ಲಿಯವರೆಗಾಗಿ ದುರಾಕ್ರಮಣವನ್ನು ಎಸಗಿ ಅವನ ಸಾವಿಗೆ ಕಾರಣರಾದವರು ಬೇರೆ ಯಾವಲ್ಲ, ಮಾತ್ರ ದೇಶವನ್ನ ಆಳುವ ಕೇಳುವ. ಅಂದ್ರೆ ಏನು ಅಲ್ಲ, ಏನು ಅಲ್ಲ, ಅಲ್ಪ ಒಬ್ಬ ಕುರೀಂದ್ರಪ್ಪ ಅಂತಿತ್ತು. ಭದ್ರಸೇನ ಎನ್ನುವವ ನಿನ್ನ ತಂದೆಯನ್ನು ಕೊಂದು ಮುಗಿಸಿದ್ದಾನೆ. ಅವನೇ ನಿನ್ನ ಇನ್ನು ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ವಿಷಯ ಗೊತ್ತಾಯ್ತಲ್ಲ, ನನ್ನ ಅಪ್ಪನನ್ನ ಕೊಂದಂತ ಅವನನ್ನ ಕೊಂದು ಪಿತೃ ಋಣದಿಂದ ಮುಕ್ತನಾಗಬೇಕಾದ್ರೂ ಅಪ್ಪನ ಮಗನಾಗಿ ನನ್ನ ಕರ್ತವ್ಯ. ಪುರುಷ ಮಾಡ್ಕೊಂಡು ಇನ್ನೊಂದು ದಿವಸ ಜೀವನ ಆಶೀರ್ವಾದ ಮಾಡಿ. ನನಗೆ ಈ ಸ್ವಭಾವ ಹಿಡಿಸುವುದಿಲ್ಲ. ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ, ವಿಷಯ ಹೇಳಿದ್ದೀನಿ, ಒಳ್ಳೆ ಕಾರ್ಯಕ್ಕೆ ಹೊರಟಿದ್ದೇನೆ. ಹೊರಟ ಕ್ಷಣ ತಡೆದದ್ದು ಅಪಶುಕನ. ಅಪಶಕನ ಆಗುವುದು ಯಾಕೆ? ಮುಂದಾಗುವ ಒಳ್ಳೆಯದ. ಯಾವ್ದಾದ್ರು ಒಂದು ಬೆಕ್ಕು ಅಡ್ಡ ಬಂತು ಅಂತಿಟ್ಟು ತಕ್ಷಣ ಒಂದು ಸ್ವಲ್ಪ ಕುತ್ಕೊಳ್ಬೇಕು. ಯಾಕೆ? ಈ ನಾನು ಆ ಲೆಕ್ಕದಲ್ಲೇ ನಿಂತಿದ್ದೀನಿ. ಬೆಕ್ಕ ಅಡ್ಡ ಬಂತು ಅಂತ ನಾನು ನಿಂತದ್ದು. ನಾನು ಬೆಕ್ಕ ಒಂದು ಲೆಕ್ಕದಲ್ಲಿ ಬೆಕ್ಕ ಹೌದು ಅಂತ ಯಾಕೆ ಹೇಳಿ? ಮುಂದಾಗಬಹುದಾದ ಮನೆ ಬೆಕ್ಕ ಅಡ್ಡ ಬಂದ್ರೆ ಅವಶ್ಯಕತೆ ಅಲ್ಲ. ಮನೆ ಯಾಕೆ? ಮನೆ ಬೆಕ್ಕಿದ್ದ ಹಾಗೆ ಬೇರೆ ಬಂದ್ರು ಒಳ್ಳೇದೇ. ಯಾಕೆ? ಮುಂದಾಗುವ ಕೆಟ್ಟದ್ದನ್ನು ಅದು ಮೊದಲೇ ಸೂಚಿಸ್ತದೆ ಅಂತ
ಹಾಗೆ ತಿಳ್ಕೊಂಡು ಶಕಲಂ ಶುಭ ಶಬ್ದ. ಹಾಗಾಗಿ ಒಂದು ಕುಳಿತುಕೊಳ್ಬೇಕು, ಯೋಚಿಸಬೇಕು, ಸ್ವಲ್ಪ ಸರಳ ಹೋಗ್ಬೇಕು. ಅಲ್ಲ ನೀವು ತಡೆದದ್ದು ಯಾಕೆ? ಕಾರಣ ನೀವು ಈ ಹೊರಟಲ್ಲಿಗೆ ಭದ್ರಾದೇಶಕ್ಕೆ ಯಾಕಾಗಿ? ಭದ್ರಸೇನನನ್ನು ಕೊಲ್ಲಲಿಕ್ಕೆ. ಅವನನ್ನು ಮುಗಿಸುವುದಕ್ಕಾಗಿ. ನನ್ನ ಅಪ್ಪನ ಕೊಂದ ಅವನನ್ನು ಕೊಂದ್ರೆ ಅಲ್ಲಿದ್ದಲ್ಲಿ ಸರಿಯಾಗಿ ಅವ ಕೊಲ್ಲುವುದಕ್ಕೆ ಹೇಳಿದ್ದಾನೆ ಮಾತ್ರ ದೇಶದಲ್ಲಿ. ನೀವೇ ಹೇಳಿದ್ದಲ್ವ? ಅವನನ್ನು ಕೊಲ್ಲುವುದಕ್ಕೆ ಹೋದ್ರೆ ಅವ ಅಲ್ಲೆಲ್ಲಿದ್ದಾನೆ? ಅಲ್ಲ ಮಾತ್ರ ದೇಶದಲ್ಲಿ ನೀವು ಹೇಳಿದ್ದಲ್ವ? ಅಲ್ಲೆಲ್ಲ ಅವನು ಸತ್ತೋಗಿದ್ದಾನೆ. ಸ್ವಾಮಿ ಇಲ್ಲಿ ಬನ್ನಿ. ಇನ್ನು ಮಾತಾಡುವ ಸ್ವಲ್ಪ ಜಾಗ್ರತೆ ಇಡಿ. ಯಾವುದೇ ವಿಷಯವನ್ನು ಒಮ್ಮೆಲೆ ನನ್ನಲ್ಲಿ ಹೇಳ್ಬೇಡಿ. ನಾನು ಸ್ವಲ್ಪ ರೊತ್ತು ನೋಡಿದ ಸಹಿಸಿಕೊಳ್ಳಿಕ್ಕಾಗುದಿಲ್ಲ. ನನ್ನ ಅಪ್ಪನನ್ನು ಕೊಂದ ಭದ್ರಸೇನ ಅಲ್ಲಿದ್ದಾನೆ ಅಂತ ಹೇಳಿದ್ರೆ ಒಮ್ಮೆ ನಮ್ಮೇಲೆ ಏನಿತ್ತು ಸಿದ್ಧಾಂತವಾಗಿ ಸಿಕ್ತು ಕೊಂದೇ ಬಿಡಬೇಕು ಅಂತ ಹೊರಟಿತ್ತು. ಸರಿ, ಅವನು ಸತ್ತು ಹೋಗಿದ್ದಾನೆ, ಪ್ರಪಂಚದಲ್ಲಿ ಇಲ್ಲ ಅಂತ ಮೊದಲೇ ಹೇಳಿದ್ದು ನಾನು ಬಿಟ್ಟಿದ್ದಾನೆ. ಸತ್ತೋದವರು ಸುದ್ದಿ ಹೇಳಿ ಏನು ಪ್ರಯೋಜನ ಉಂಟು ಸ್ವಾಮಿ? ಗಾಳಿ ಮಾಡಿ ಮೈಕೈ ನೋವು ಮಾಡ್ಕೊಂಡಾಗಲ್ಲ. ಅವನು ಹೋಗಿದ್ದಾನೆ, ಇವನು ಹೋಗಿದ್ದಾನೆ ಅಂತ ಕರುಣೆ ಇದ್ದದ್ದು. ಕೇವಲ ಅವಸತ್ತು ಹೋಗಿದ್ದಾನೆ ಎನ್ನುವ ಕಾರಣಕ್ಕಾಗಿ ಕುಳಿತುಕೊಳ್ಳುವ ಹಾಗಿಲ್ಲ. ಯಾಕೆ? ಭದ್ರಸೇನ ಸತ್ತು ಹೋದ್ರೆ ಅವನಿಗೆ ಮಕ್ಕಳೇ ಕೇವಲ ಕೊಂದು ಮುಗಿಸಿದ್ದಷ್ಟೇ ಅಲ್ಲ, ಇಲ್ಲಿರಬಹುದಾದಂತಹ ಸುವಸ್ತುಗಳ ಸಂಪತ್ತನ್ನು ಸೂರೆಗೊಂಡಿದ್ದಾನೆ. ಕುಂದದ್ದು ಮಾತ್ರ ಅಲ್ಲ, ಹೌದು, ಉಳಿಲಿಕ್ಕೊಂದು ಕಾರಣ ಬೇಡುವ. ಬಹುಶಃ ಇಲ್ಲಿ ಸಂಪತ್ತು ಮೈಸಿ ಇರಬೇಕು. ಅದನ್ನು ಹುಟ್ಟಿ ಹೊಡೆದಿದ್ದಾನೆ. ಈಗ ಅವರ ಮಕ್ಕಳಾದಂತಹ ಚಂದ್ರಸೇನ ಹಾಗೂ ಜಯಸೇನ ಇವರು ಆ ಸಂಪತ್ತನ್ನ ಅನುಭವಿಸುತ್ತ ವಿಕ್ರಮಣಿ ಅಲ್ಲಿಯ ರಾಜ್ಯಭಾರವನ್ನು ಮಾಡ್ತಾ ಇದ್ದಾರೆ. ಅವರು ಯಾರಾಯ್ತು ನಿನ್ನ ಪಾಲಿಗೆ? ಭದ್ರಸೇನನ ತಂದೆಯನ್ನ ತಗೊಂಡಂತಹ ವೈರಿ, ಆ ವೈರಿಯ ಮಕ್ಕಳು ಅವರು. ಅವರಿನ್ನೂ ಬದುಕಿದ್ದಾರೆ. ಬಹಳ ಸಂತೋಷ ಆಯ್ತು ಸ್ವಾಮಿಗ. ಯಾಕೆ ಹೇಳಿ? ಕಹಿ ಬೇವಿನ ಕುಡಿಯೂ ಒಂದೇ, ಮಿಡಿಯೂ ಒಂದೇ ಅಲ್ವಾ? ಆ ಭದ್ರಸೇನ ಸಿಕ್ಕದೇ ಹೋದ್ರು ಅವನ ಮಕ್ಕಳಾದಂತಹ ವೈರಿಶೇಷ, ಚಂದ್ರಸೇನ, ಜಯಸೇನ ಇದ್ದಾರೆ. ವೈರಿಶೇಷ ನನ್ನ ಅಪ್ಪನನ್ನ ಕೊಂದಂತವರ ಮಕ್ಕಳು ಅಲ್ವಾ? ಈ ಸತ್ತೋರ ಅಪ್ಪನ ಮಗ ನಾನು ಅವರನ್ನು ಕೊಂದ್ರೆ ಅಲ್ಲಿದ್ದಲ್ಲಿ ಸರಿಯಾಗಿ ಸತ್ತಂತ ನಿನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಆಗದೆ ಉಳಿದ ನನ್ನ ಆಶೀರ್ವಾದ ಮಾಡಿ ಹೋಗಿ ಒಮ್ಮೆ ಹೇಳಿದ್ದೇನೆ. ಈ ವಿಷಯ ಹೇಳಿದ ಹೊರಟಲ್ಲಿ ತಡೆಯುವುದು ಯಾಕೆ? ಏನೊಬ್ಬ ಆಯುಷ್ಯ ಹಿಟ್ ಮಾಡ್ಬೇಕು ಅಂತ ಅಡ್ಡ ಬಂದದ್ದು ಎಷ್ಟು ಒಳ್ಳೇದಾಯ್ತು ನೋಡಿ. ಮತ್ತೆ ಈಗ ಭದ್ರಸೇನನ್ನೇ ಕೊಲ್ಲುವುದು ಕೊರಟವರಾಗಿತ್ತು. ಭದ್ರಸೇನ ಹುಡುಕೊಂಡು ಎಲ್ಲಿ ಹೋಗ್ತಿದ್ದೆ ಅವಳು? ಭದ್ರದೇಶಕ್ಕೆ. ಅಲ್ಲಿ ಸಿಕ್ಕಿದ್ರೆ ಎಲ್ಲಿದ್ದಾನೆ ಅಂತ ಸತ್ತು ಹೋದ ಮತ್ತೆ ಸಿಗ್ತಾನೆ ನನಗೆ. ಅಲ್ಲಿ ತಲ್ಲಿಗೆ ಹೋಗ್ಬೇಕು. ಅವನು ಸತ್ತವನು ಹುಡುಕ್ಬೇಕು ಅಂದ್ರೆ ನಾನು ಸಾಯಬೇಕು. ಹಾಗಾಗಿ ಈಗ ತಡೆಯುವುದಕ್ಕೂ ಕಾರಣ ಇದೆ. ಕೇವಲ ಅವರನ್ನು ಕೊಲ್ಲುವುದಕ್ಕಾಗಿ ನೀನು ಹೊರಟು ನಿಂತವು. ಕೇವಲ ವೈರಿಶೇಷ ನಾಶ ಆಗಲೇಬೇಕು. ಆ ಮುಖೇನವಾಗಿ ನಿನ್ನ ಅಪ್ಪನ ಆತ್ಮಕ್ಕೆ ಚಿರಶಾಂತಿ ಉಂಟಾದ ಸಾಲ. ಮತ್ತೆ ಇಲ್ಲಿಂದ ಸೂರ್ಯಗೈದಂತಹ ಸಂಪತ್ತು ಉಂಟಲ್ಲ, ಅಚಲವಾದಂತಹ ಸಂಪತ್ತು, ಅದನ್ನೆಲ್ಲ ಮರಳಿ ನೀನು ಇಲ್ಲಿಯವರೆಗಾಗಿ ತರಬೇಕು. ಅದನ್ನು ನೀವು ಹೇಳಬೇಕು ಸ್ವಾಮಿ.
ನಮ್ಮದು ಮೂಗು ತೋರ್ಲಿಕ್ಕೆ ಅವಕಾಶ ಕೊಟ್ಟು ಸಾಕು. ಮುಖ ಹಾಕುವ ಜಾತಿ ನಾವು. ಹೌದೌದು. ನನ್ನ ಅಪ್ಪನನ್ನ ಕೊಂದಂತ ಅವರನ್ನು ಕೊಂದ ಮೇಲೆ ಇಲ್ಲಿನ ಕೊಲೆ ಹೊಡೆದಂತ ಸಂಪತ್ತನ್ನು ಬಿಡ್ತೇನ. ನಮ್ಮ ಸಂಪತ್ತು ಮಾತ್ರ ಅಲ್ಲ, ಅವರ ನಾಡಿನ ಸಂಪತ್ತನ್ನು ಕೂಡ ಬರ್ತೇನೆ. ನಮ್ಮ ಭಂಡಾರ ತುಂಬಬೇಕು. ಅಷ್ಟೇ ಅಪ್ಪ ಗಳಿಸಿದಷ್ಟು ತಂದ್ರೆ ಸಾಕು. ನಿನ್ನದೇ ಅಂತ ಬೇಕಲ್ಲ, ಅದು ನಿನ್ನ ಗಳಿಕೆ. ಹಾಗೆ ಅಲ್ಲಿಯ ಸಂಪತ್ತನ್ನೆಲ್ಲ ಸೂರ್ಯ ಇದು ತರುವಾಗ ಮತ್ತೊಂದು ಸೂಚನೆ ನಾನು ಇದನ್ನು ಗಮನಿಸ್ತಾ ಇದ್ದೇನೆ. ಅದುರ ವೈಭವವಿದೆ, ಬರುತ್ತೆ. ಹಾಗೆ ಒಂದು ಸಿಂಗತೆ ಇದೆ. ಓ, ಈ ನಿಮ್ದು ಆದರೆ ಈ ತಲೆ ಮೇಲೆ ಮಾತ್ರ ನಮ್ಗೆ ಕಷ್ಟ ಆಗಿದೆ. ಆಗ ಮೇಲೆ ಒಮ್ಮೆ ಹೇಳಿದ್ರೆ ಆದರೆ ಇರುವುದು ಒಂದು ಕುಂದು. ಈಗ ಮತ್ತೆ ಆದರೆ ಈಗ ಮತ್ತೊಂದು ಕುಂದು. ಅದಿನ ಎಡಭಾಗ ಸರಿ, ಪಾರ್ಶ್ವವಾಯು ಅತ್ಯಂತ ಮಾತು ಸ್ವಾಮಿ ನೀವು ಹೇಳುದು. ವಾಮಭಾಗ ನೀನು ಸಿಂಹಾಸನದಲ್ಲಿ ಮಂಡಿಸಿದಾಗ ನಿನ್ನ ಹೊತ್ತಿನಲ್ಲಿ ಯಾರು ಇರಬೇಕಿತ್ತು? ಓ, ಪಟ್ಟ ಮಹಿಷಿ ಇರಬೇಕಿತ್ತು. ಇದ್ದಾಳ? ಮದುವೆ ಆದ್ರಲ್ವ ಸ್ವಾಮಿ ಹೌದು. ವಿಭಾಗದ ಸ್ವಲ್ಪ ಹಿಂದಿದ್ದೇನೆ ನಾನು. ಅದು ಕುಂದಾಗಿ ಕಾಣಿಸ್ತೇನೆ. ಅಂದ್ರೆ ನಾನು ಸಪತ್ನಿಕನಾಗಬೇಕು. ನೋಡುವ ಸ್ವಾಮಿ, ನಿಮ್ಮ ಆಶೀರ್ವಾದ ಇರಲಿ. ಈ ವರ್ಷದ ತಿರುಗಾಟದಲ್ಲಿ ಎಲ್ಲಾದ್ರೂ ಹುಡುಕಿ ನನಗೆ ಅನುರೂಪಳಾದಂತಹ ಹೆಣ್ಣಿನೊಂದಿಗೆ ಮದುವೆ ಆಗ್ತೀನಿ. ಚಂದ ನೋಡಬಹುದು. ನೀವು ಎಷ್ಟು ತಿರುಗಾಟ ಮಾಡಿದ್ರೆ ಹೆಣ್ಣು ಸಿಗುವುದು ಸ್ವಲ್ಪ ಕಷ್ಟ ಉಂಟು. ನಮ್ಮಂತವರಿಗೂ ಎಂತವರಿಗೆ ಸಿಕ್ಕುವುದಿಲ್ಲ, ಸಾಕವರಿಗೆ. ಹಾಗಾಗಿ ಒಂದು ಸೂಚನೆಯನ್ನು ಕೊಡ್ತೇನೆ. ನೀನು ತಿರುಗಾಟದ ಅವಧಿಯಲ್ಲಿ ಸಿಕ್ಕಿದ್ರೆ ಯೋಚಿಸಬೇಕಾದಿಲ್ಲ. ಎಲ್ಲಿದೆ ಅಂತ ನಾನು ಸೂಚಿಸ್ತೇನೆ. ಅಂದ್ರೆ ಅದಕ್ಕಾಗಿ ತಿರುಗಾಟ ಮಾಡುವುದಲ್ಲ, ತಿರುಗಾಡಲ್ಲ ಅದೊಂದಾಗ್ಬೇಕು. ಹಾಗೆ ಬಿಡ್ಬೇಕು. ಎಲ್ಲಿದ್ದಾನೆ ಮತ್ತೇನಲ್ಲ, ಆ ಚಂದ್ರಸೇನ ನಮಳ ಸತ್ಯಶೀಲಿ ಹಾಗಿದ್ದಾಳೆ. ಹೇಗೆ? ಪ್ರತಿಗಿಂತ ಮಿಗಿಲು ರೂಪದಲ್ಲಿ. ಚಂದ್ರ ಅವಳನ್ನ ನೀನು ಅಲ್ಲಿಂದ ಎಳೆ ತಂದೆ ಅಂತಾದ್ರೆ, ಈ ಎಲ್ಲಾ ರತ್ನಗಳನ್ನ ತರುವಾಗ ಆ ಕನ್ಯಾರತ್ನವನ್ನು ಎಳೆ ತಂದೆ ಅಂತಾದ್ರೆ ನಿನಗೆ ಆಕೆ ಅನುರೂಪಳಾದ ಪತ್ನಿಯಾಗ್ತ ಒಟ್ಟ ಮೇಷಿ ಆಗ್ತ. ಈ ಕೊರತೆ ತುಂಬುದ್ರ ಜೊತೆಲಿ ಆ ಕುರ್ಕಿ ತುಂಬ್ತಾರೆ. ಸಂಕುಮರದಲ್ಲೇ ಸ್ನಾನ. ನಿಮ್ಗೊಂದು ಕಲೆ ಉಂಟು ನೋಡಿ ಸ್ವಾಮಿ. ನಿಮಗ್ ಮದುವೆ ಆಗದೆ ಹೋದ್ರಿ ಉಳಿದವ್ರಿಗೆ ಮದುವೆ ಮಾಡಿಸೋ ವಿಚಾರ ನಿಮ್ಗೆ ಗೊತ್ತುಂಟು. ಆಯ್ತು ಸ್ವಾಮಿ, ಹೀಗೆ ಹೋಗ್ತೇನೆ. ಚಂದ್ರಸೇನನ್ನು ಕೊಲ್ತೇನೆ. ಅವನ ಮಡದಿಯಾದಂತಹ ಸತ್ಯಶೀಲೆಯನ್ನ ತಂದು ನಾನು ಮದುವೆ ಆಗ್ತೇನೆ. ಆ ಸಿಂಹಾಸನ ಮೇಲೆ ಕುಳಿತ ಆ ಟಿವಿ ನೋಡ್ಲಿಕ್ಕೆ ಒಂದು ಬರುವಾಗ ಸಪತ್ನಿಕನಾಗಿ ನೀನು ಉಪಚಾರ ಮಾಡಬಹುದು. ಬನ್ನಿ, ನಂದೆಲ್ಲ ದೊಡ್ಡ ಮಕ್ಕಳ ಲೆಕ್ಕಾಚಾರ ತಿಳಿದಿದ್ದ ಹೇಗೆ ಕೆಲವೊಮ್ಮೆ ಸಣ್ಣದು ಅರ್ಥ ಆಗ್ತದೆ. ಏನು ಹೇಳಿದಾಗಾಯ್ತು ನೀವು? ಚಂದ್ರಸೇನನ್ನ ಕೊಂದು ಅವನ ಹೆಂಡತಿ ಸತ್ಯಶೀಲೆಯನ್ನ ಕೊಂದು ಮದುವೆಯಾಗು. ಈ ಚಂದ್ರಸೇನ ಸತ್ತ ಮೇಲೆ ಅವನ ಹೆಂಡತಿ ಸತ್ಯಶೀಲೆ ಏನಾಗ್ತಾಳೆ? ನಮ್ಮ ಭಾಷೆಯಲ್ಲಿ ಹೇಳುವುದಿದ್ರೆ ವಿಧವೆ. ನಮ್ಮ ಭಾಷೆಯಲ್ಲಿ ಹೇಳ್ತೇನೆ, ಮುಂದೆ ಆಗ್ತಾಳೆ ಅವಳು. ಆ ಮುಂಡೆಯನ್ನ ತಂದು ಅವಳಿಗೆ ನಾನು ಗಂಡ ಆದೆ ಅಂತಾದ್ರೆ ಏನಾಗ್ತೇನೆ? ನನ್ನನ್ನು ಮುಂಡೆ ಗಂಡ ಮಾಡ್ಲಿಕ್ಕೆ ಹೊರಟಿದ್ದಾನೆ. ನೀನಲ್ಲಿ ಆಗಬೇಕು ಅಂತ ನಾನು ಬಯಸುತ್ತೇನೆ. ನೀನಲ್ಲಿ ಆಗಬೇಕು ಅಂತ ನಾನು ಬಯಸ್ತೇನೆ. ಹೌದಾ? ಆದ್ರೆ ತಪ್ಪೇನು ಹೇಳು, ಆದ್ರೆ ತಪ್ಪೇನು ಕೂಡ ನಿಮ್ಗೆ ಗೊತ್ತುಂಟು ಸ್ವಾಮಿ. ಗೊತ್ತಿದೆ. ನಮಗೆ ಅವರು ಇವರು ಅಂತಿಲ್ಲ, ದಾನವರು ನಾವು. ಹರೆಯದ ಹೆಣ್ಣು ಆಗ್ತಾಳೆ, ಗರತಿಯೂ ಆಗ್ತಾಳೆ, ಗಂಡ ಸತ್ತವಳು ಆಗ್ತಾಳೆ. ಸಂದರ್ಭದ ಮನುಷ್ಯರು ನಮ್ಮ ಲೆಕ್ಕಾಚಾರವೇ ಅಲ್ವಾ? ಅದರ ಬಗ್ಗೆ ಬಹಳ ಯೋಚಿಸಬೇಡ. ಮತ್ತೇನು ಚಂದ್ರಸೇನನ್ನ ಕೊಲ್ಲುವಲ್ಲಿ ಪ್ರಾಣ ಕಡಿಮೆ ಆಗಬೇಕು ಅಂತ ಏನಾದ್ರು ಆ ಒಂದು ಅನುಮಾನ ಇದೆ. ಯಾಕೆ? ಅವರು ಸಾಕಷ್ಟು ಗಲಾಟೆಗಳು ಹೌದು, ಅಷ್ಟೇ ಅಲ್ಲ, ಸೇನಾ ಪರಿವಾರವನ್ನು ಕೂಡಿಕೊಂಡು ಭದ್ರವಾದಂತಹ ಕೋಟೆಯನ್ನು ನಿರ್ಮಿಸಿ ಅಲ್ಲಿ ಆಳ್ವಿಕೆ ನಡೆಸಿಕೊಂಡಿದ್ದಾರೆ. ಅವರನ್ನ ಬಗ್ಗು ಮಾಡಿ ಆಕೆಯನ್ನು ಎಳೆತಿರುವುದಕ್ಕೆ ನಿನ್ನಿಂದ ಸಾಧ್ಯವಾದೀತು ಶಕ್ತಿ. ಶಕ್ತಿ ಸಾಮರ್ಥ್ಯದಲ್ಲಿ ಸಂಖ್ಯೆ ನಿಮಗೆ
ಪರಂಪರೆ ಅಷ್ಟೇ ಬೆಳೆಸ್ಕೊಂಡು ಬರುವರಲ್ಲ. ಅಲ್ಲ ಆಪ ನಿಮ್ಗೆ- ನಮ್ಮದನ್ನು ಕೊಟ್ಟು ಅದೇ ಪರಂಪರೆಯಾಗಿ ಉಳಿಬೇಕು ಅಂತ ಸಾಧಿಸಿದರು ನಾವು. ನನ್ನ ಯೋಗ್ಯತೆನ ಬಲ್ಲಿರ ನೀವು. ಅಲ್ಪ ಬಿರುಗು ಮಾನವರಾದಂತ ಅವರ ಪರಾಕ್ರಮ ಏನು ಏನು ಅರವ ಪಡೆದಿ ಈ ಶಾಲೆಯಿಂದಲೇ ಲೋಕದಲ್ಲಿ ಅನೇಕ ರೀತಿಯ ವರ ಪಡೆದಿದ್ದಾರೆ. ಹೌದು. ನಾನು ಪಡೆದದ್ದೇ ವರ ಇಂತಹದ್ದು. ಏನಾಯ್ತು ವರ? ಯೋನಿಜರಿಂದ ನನ್ನ ಪಾಲಿಗೆ ಮರಣ ಇಲ್ಲ. ಈ ಪ್ರಪಂಚದಲ್ಲಿ ಒಂದು ವ್ಯಕ್ತಿ ಹುಟ್ಟಿಕೊಂಡಿತ್ತು ಅಂತಾದ್ರೆ ಯೋನಿಜ ಅಂತ ಎನಿಸಿಕೊಳ್ಳುವುದು. ಅನ್ನಿಸಿಕೊಳ್ಳೆ, ಹೌದು. ಯೋನಿಯರಿಂದ ಮರಣ ಇಲ್ಲ ಅಂತಾದ್ರೆ ಪರ್ಯಾಯವಾಗಿ ಪ್ರಪಂಚದ ಯಾವ ವ್ಯಕ್ತಿಗಳಿಂದ ಶಕ್ತಿಗಳಿಂದ ನನಗೆ ಸಾಧ್ಯ ಅಂತ ಅರ್ಥ ಅಲ್ವಾ? ಅಂದ್ರೆ ನೀನು ಸಾಯ್ಬೇಕಂತಾದ್ರೆ ಅಂತವನೇ ಬರ್ಬೇಕು. ಅದು ಸಾಧ್ಯ ಉಂಟು. ಅಲ್ಲ ಇಲ್ಲ ಅಂತ ಹಾಗಾಗಿ ನನಗೆ ಸಾವೇ